ಫ್ರೆಂಡ್ಸ್, ಇದು ಹೈನೆಕ್ ಡ್ರೆಸ್ ಇದೆ. ಇಲ್ಲಿ ನೋಡಿ ಹೈನೆಕ್ ಇದೆ, ಫ್ರಂಟ್ ಎಲೆ ಶೇಪ್ ಇದೆ, ಮತ್ತೆ 36 ಸೈಜ್ದು ಇದು ಟಾಪ್ ಇದೆ ಫ್ರೆಂಡ್ಸ್. ಹೈನೆಕ್ ಬಂದ್ಬಿಟ್ಟು ಲೈನಿಂಗ್ ಇದೆ ಇದಕ್ಕೆ. ಇದು ಯಾವ ರೀತಿ ಕಟಿಂಗ್ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಬ್ಯಾಕ್ ಸೈಡ್ ಹೈನೆಕ್ ಫುಲ್ಲು ಕ್ಲೋಸ್ ನೆಕ್ಕು, ಆಮೇಲೆ ಫ್ರಂಟು ಎಲೆ ಶೇಪು, 3/4 ಸ್ಲೀವ್ ಇದೆ. 36 to 38 ಗಂಟನೂ ಇದು ಹೊಲಿಬೋದು. ಇದೇ ಸೇಮ್ ಕಟಿಂಗು. ಇದು ಯಾವ ರೀತಿ ಕಟ್ ಮಾಡಿದ್ವಿ ಬನ್ನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಅಳತೆ ನೋಡೋಣ. ನನ್ನ ಭುಜ ಎಷ್ಟಿದೆ ಅಷ್ಟೆಲ್ಲನೂ ತೊಗೊಂಡಿದ್ದೀನಿ. ಹಲ್ಟರ್ ನೆಕ್ ಆಗಲಿ ಕಾಲರ್ ನೆಕ್ ಆಗಲಿ ತೊಗೊಳ್ಳುವಾಗ ನಮ್ಮ ಫುಲ್ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೆಲ್ಲನೂ ನಾವು ತೊಗೋಬೇಕು. ಅದಕ್ಕಾಗಿ ಇವಾಗ ನನ್ನ ಶೋಲ್ಡರ್ ಬಂದುಬಿಟ್ಟು 15 ಇದೆ. ನಾನು ನೋಡಿ ಇಲ್ಲಿ ಅದ್ರ ಹಾಫ್ ಮಾಡಿಬಿಟ್ಟು 7.5 ತೊಗೊಂಡಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ ಇದೆ ಮುಂಭಾಗ, ಆಮೇಲೆ ಇದು ಹಿಂಭಾಗ ಇದೆ. ಹಿಂಭಾಗ ನೋಡಿ ನಾನು 1 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಳತೆ ಎಲ್ಲನೂ ನೋಡಿ ನಿಮ್ಮ ಪ್ರಕಾರ ಇಟ್ಕೊಳ್ಳಿ. ನನಗೆ ಇಲ್ಲಿ ಹಲ್ಟರ್ನಕ್ಕೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಮತ್ತು ಯಾವ ರೀತಿ ಕಟ್ ಮಾಡಬೇಕು ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ಸ್ಟಿಚಿಂಗ್ ಕೂಡ ಮಾಡಿ ಹಾಕೊಂಡು ಕೂಡ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ ಫ್ರೆಂಡ್ಸ್, ಇದನ್ನ ಬಂದುಬಿಟ್ಟು 7.5 ತೊಗೊಂಡಿದ್ದೀನಿ. ಅದೇ ರೀತಿ ಇದು ಕೂಡ ನಾನು 7.5 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂದು ಆ ಭುಜ ಏನಿದೆ ಅಲ್ವಾ ಎಷ್ಟಿದೆ ಅಷ್ಟೇ ನಾನು ಕಂಕಳ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬಂದುಬಿಟ್ಟು ನಾವು ಹಲ್ಟರ್ ನೆಕ್ ಮಾಡುವಾಗ ಇಲ್ಲಿ ಒಂದು ಬಾಕ್ಸ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರಂಟ್ ಸೈಡು 4 ಇಂಚದು ನೋಡಿ, ಹೀಗೆ ಇಲ್ಲಿಂದ 4 ಇಂಚು ನೋಡಿ, ಇಲ್ಲಿಂದ 4 ಅಥವಾ 3, ಬಟ್ ಜಾಸ್ತಿ ಹೆಚ್ಚು ಕಮ್ಮಿ ಇರಲಿ ಅಂತ 4ನೇ ತೊಗೊಳ್ಳಿ. 4 ಮತ್ತು ಮೇಲ್ಗಡೆ 4, ಈ ಥರ 4 ಬಟ್ಟೆ ಇದ್ದರೆ 4 ಇಂಚ್ ತೊಗೊಳ್ಳಿ, ಇಲ್ಲಾಂದ್ರೆ 3.5 ತೊಗೊಂಡ್ರೂ ಪರವಾಗಿಲ್ಲ. 3.5 ಇಂಚಿದು ಈ ಥರ ಬಾಕ್ಸನ್ನು ಮಾಡಬೇಕಾಗಿರುತ್ತೆ. ಬಟ್ ಲೈನಿಂಗ್ ಮೇಲೆ ಮಾಡದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಲೈನಿಂಗ್ ನಾವು ಬಟ್ಟೆ ಮೇಲೆ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ನಮ್ಮದೇನು ಮೇನ್ ಫ್ಯಾಬ್ರಿಕ್ ಇದೆ ಡ್ರೆಸ್ದು ನೋಡಿ, ಇದು ನನ್ನ ಡ್ರೆಸ್ ಟಾಪ್ ಇದೆ, ಇದ್ರ ಮೇಲೆ ನಾನು ಎಕ್ಸ್ಟ್ರಾ ತೊಗೊಳ್ತೀನಿ. ಅದಕ್ಕಾಗಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಭುಜ ಏನು ಇದೆ ಅಲ್ವಾ 7.5 ತೊಗೊಂಡಿದ್ದೀನಿ. ಕಂಕಳು ಕೂಡ ಅಷ್ಟೇ ತೊಗೊಂಡಿದ್ದೀನಿ. 1 ಇಂಚನ್ನು ಹಾಯ್ ಕೊಟ್ಟಿದ್ದೀನಿ. ಎಲ್ಲರಿಗೂ ಫ್ರೆಂಡ್ಸ್ ನಿಮ್ಮ ಯಾವ ಅಳತೆ ಇದ್ರೂ ಪರವಾಗಿಲ್ಲ. ಕಾಲರ್ ನೆಕ್ ಮತ್ತು ಹಲ್ಟರ್ ನೆಕ್ಕು, ಬೋಟ್ ನೆಕ್ಕು ಈ ಥರ ಯಾವುದಿರಲಿ ಅದಕ್ಕೆಲ್ಲನೂ 1 ಇಂಚ್ ಮಾತ್ರ ನೀವು ಮೇಲ್ಗಡೆ ಬ್ಯಾಕ್ ಸೈಡನ್ನು ಹಾಯ್ ತೊಗೊಳ್ಳಿ. ಮತ್ತು ಇವಾಗ ನೋಡಿ ಇಲ್ಲಿ ಎದೆ ಸುತ್ತಳತೆ ಬಂದುಬಿಟ್ಟು ನಂದು 10 ಇದೆ ಇಲ್ಲಿ, ಮತ್ತು ಸೊಂಟದ ಸುತ್ತಳತೆ 9 ತೊಗೊಂಡಿದ್ದೀನಿ. ಅದೇ ರೀತಿ ಆಸನದ ಸುತ್ತಳತೆ ಇಲ್ಲಿ ಸೀಟ್ ಹತ್ರ ನೋಡಿ ಕಟ್ ಸೆಲ್ ಬರುತ್ತೋ ಅಲ್ಲಿ 10 ಇಂಚನ್ನು ತೊಗೊಂಡಿದ್ದೀನಿ. ಮಾಮೂಲಿ ನಿಮ್ದು ಏನು ಮೆಜರ್ಮೆಂಟ್ ಇದೆ ಅದನ್ನ ನೀವು ತೊಗೊಳ್ಳಿ. ಲೈನಿಂಗಲ್ಲಿ ನೀವು ಈ ಬಾಕ್ಸ್ ಪೀಸ್ ಏನು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವಾಗ ಇದೇ ಸೇಮನ್ನು ಇಟ್ಕೊಂಡ್ಬಿಟ್ಟು ನಾನು ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಇದೆ ಅಲ್ವಾ ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಕ್ಸ್ ಟೈಪ್ ಬಿಟ್ಟಿದ್ದೀನಿ ನೋಡಿ. ಇದು ಫ್ರಂಟ್ ಪಾರ್ಟು ಸೇಮ್ ಇದೇನೆ ಹೀಗೆ ಇಟ್ಕೊಂಡು ನೋಡಿ, ಇಲ್ಲಿ ನಾನೇನು ಮಾಡಿದ್ದೀನಿ ಇದು ಎಕ್ಸ್ಟ್ರಾ ಕಾಲರ್ಗೋಸ್ಕರ ಬ್ಯಾಕ್ ಸೈಡ್ ಹಲ್ಟರ್ ನೆಕ್ ಬರುತ್ತಲ್ವ ಬ್ಯಾಕ್ ಸೈಡು, ಅದಕ್ಕೋಸ್ಕರ ನಾನು ಇದನ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಕ್ಕೇನು ತೊಗೊಳಂಗಿಲ್ಲ ಫ್ರೆಂಡ್ಸ್. ಇದೇನಿದೆ ಆ್ಯಸ್ ಯೂಶ್ವಲ್ ಅದೇ ರೀತಿ ನೋಡಿ. ನಾನು ಲೈನಿಂಗಲ್ಲಿ ತೊಗೊಂಡ್ರು ಕೂಡ ಲೈನಿಂಗ್ ಇಲ್ಲಿ ಅಟ್ಯಾಚ್ ಆಗ್ತಿತ್ತು, ಬಟ್ ಇದನ್ನ ಇಲ್ಲೇ ಇಷ್ಟು ಅಟ್ಯಾಚ್ ಮಾಡಿಬಿಟ್ಟು ನಾವು ಕ್ಯಾನ್ವಾಸ್ ಹಾಕ್ತಿಲ್ಲ, ಆಗ ಇದು ಬರುತ್ತೆ. ಆಗ ಇದು ಕೂಡ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಲೈನಿಂಗ್ ನೀವು ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ. ಏನಾದರೆ ಅಕಸ್ಮಾತ್ ನಿಮ್ಮ ಲೈನಿಂಗ್ ಜಾಸ್ತಿ ಇದ್ರೆ ಮಾತ್ರ ನೀವು ತೊಗೊಳ್ಳಿ, ಅದರ್ವೈಸ್ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಿಮ್ಮ ಮೇನ್ ಫ್ಯಾಬ್ರಿಕ್ ನಿಮ್ಮ ಕುರ್ತಿ ಟಾಪ್ ಏನಿದೆ ಅಲ್ವಾ ಅದರಲ್ಲೇ ನೀವು ತೊಗೊಂಡ್ರು ಪರವಾಗಿಲ್ಲ. ಮತ್ತು ನೋಡಿ ಇದು ಬ್ಯಾಕ್ ಪೀಸ್ ನೋಡಿ, ಹೀಗೆ ಇದಕ್ಕೂ ಕೂಡ ಬ್ಯಾಕ್ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಇದು ಭುಜದ ಇಳಿತ ತೊಗೋಬೇಕಲ್ವ ನಾವು. ಇಲ್ಲಿ ನೋಡಿ ನಮ್ಮ ಕತ್ತಿನ ಅಗಲ, ಇಲ್ಲಿ ಹಲ್ಟರ್ ನೆಕ್ಗೋಸ್ಕರ ಕತ್ತಿನ ಅಗಲ, ಡ್ರೆಸ್ಗೋಸ್ಕರ 1.5 ಇಂದ 2 ಇಂಚ್. ಹೆವಿ ಸೈಜ್ ಇದ್ದರೆ 2 ಇಂಚ್ ತೊಗೊಳ್ಳಿ. ಆಮೇಲೆ ನಾರ್ಮಲ್ ಸೈಜ್ ಮೀಡಿಯಮ್ ಸೈಜ್ ಇದ್ದರೆ 1.5 ತೊಗೊಳ್ಳಿ. ಇವಾಗ ಇಲ್ಲಿ ಕತ್ತಿನ ಅಗಲ 1.5, ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಲ್ಲಾಂದ್ರೆ 1.5 ಅಷ್ಟು ಕಾಲರ್ ಬರುತ್ತೆ ಮೇಲ್ಗಡೆ ನೋಡಿ. ಇನ್ನೂ ಇಷ್ಟು ಎಕ್ಸ್ಟ್ರಾ ಮಿಕ್ಕುತ್ತೆ ನಮ್ಮದು ಬಟ್ಟೆ, ಅದು ಸ್ಟಿಚಿಂಗ್ಗೋಸ್ಕರ ಹೋಗುತ್ತೆ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಅದಕ್ಕಾಗಿ ನೋಡಿ, ಇಲ್ಲಿಂದ ಕತ್ತಿನ ಅಗಲ 1.5 ಇದೆ ನನಗೆ, ನಾರ್ಮಲ್ ಸೈಜ್ ಅಲ್ವಾ. ಇಲ್ಲಿಂದ ಕತ್ತಿನ ಅಗಲ 1.5, ಮತ್ತು ಇದು 1.5 ಇಂದ 1 ಇಂಚಷ್ಟು ನಮ್ಮದು ಇಲ್ಲಿ ಕಾಲರ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿಂದ ಭುಜ, ಹಂಗಾದರೆ ನೋಡಿ ಇಲ್ಲಿಂದ ಭುಜದ ಇಳಿತ ನಾವು ತೊಗೋಬೇಕು ನೋಡಿ. ಹೀಗೆ ಕ್ಲೋಸ್ ನೆಕ್ ಯಾವುದಿರುತ್ತೋ ಎಲ್ಲದಕ್ಕೂ ನೀವು 1 ಇಂಚ್, ಅದರ್ವೈಸ್ 3/4 ಇಂಚಷ್ಟು ನೀವು ಭುಜದ ಇಳಿತ ತೊಗೋಬೇಕು ಫ್ರೆಂಡ್ಸ್. ನಾನು 3/4 ಇಂಚ್ ಭುಜದ ಇಳಿತ ತೊಗೊಂಡಿದ್ದೀನಿ ಇಲ್ಲಿ. ಅದೇ ಥರ ಬ್ಯಾಕ್ ಕೂಡ ಅಷ್ಟೇ ಫ್ರೆಂಡ್ಸ್. ನಿಮ್ಮ ಕತ್ತಿನ ಅಗಲ ಎಷ್ಟಿದೆ ಅಷ್ಟಿಷ್ಟು ಇಟ್ಕೊಳ್ಳಿ ನೋಡಿ. ಇಲ್ಲಿ 1.5 ಕತ್ತಿನ ಅಗಲ, ಮತ್ತು 1.5 ಇಂಚ್ ಅಷ್ಟು ನಿಮ್ಮದು ಕಾಲರ್ ಬರುತ್ತೆ. ಆಮೇಲೆ 3/4 ಇಂಚು ನೋಡಿ ನಿಮ್ಮದು ಭುಜದ ಇಳಿತ, ಇಷ್ಟು ಕ್ರಾಸ್ ಹೀಗೆ. ಇದು ಇವಾಗಲೇ ಲೈನಿಂಗ್ ಮೇಲೆ ತೆಗಿಬೇಕಂತ ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಕ್ಯಾನ್ವಾಸ್ ಹಾಕ್ತಿರಲ್ವಾ, ಆಗ ಕ್ಯಾನ್ವಾಸ್ ಹಾಕೋ ಕೂಡ ಕಟ್ ಮಾಡಿದ್ರು ಪರವಾಗಿಲ್ಲ. ಇವಾಗ ನಾವು ಕ್ಯಾನ್ವಾಸ್ ಯಾವ ರೀತಿ ತೊಗೊಳ್ಳೋಣ ಅದು ನೋಡೋಣ ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್ ಇಲ್ಲಿ ನಾನು ಕ್ಯಾನ್ವಾಸನ್ನು ತೊಗೊಂಡಿನಿ. ಕ್ಯಾನ್ವಾಸ್ ಬಂದುಬಿಟ್ಟು ನಂದು ಎಕ್ಸ್ಟ್ರಾ ಇದೆ. ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಕ್ಯಾನ್ವಾಸ್ ನಿಮ್ಮ ಅಗಲ ಬಂದುಬಿಟ್ಟು 4, ಅದರ್ವೈಸ್ 3.5 ಇದ್ರೂ ಪರವಾಗಿಲ್ಲ. ನೋಡಿ ಇವಾಗ ಇದು 4 ಇದೆ, ಇಲ್ಲಿ ಗಂಟ ಇದು ಕಟ್ ಆಗುತ್ತೆ. ಇವಾಗ ನಾನು ಕತ್ತಿನ ಅಗಲ ಬಂದುಬಿಟ್ಟು 1.5 ಇಟ್ಟಿದೆ ಫ್ರೆಂಡ್ಸ್. ಆಮೇಲೆ ಮೇಲ್ಗಡೆ ಇದು ನಮ್ಮದೇನು ಬಾಕ್ಸ್ ಇದೆ ಅಲ್ವಾ, ಅದು 4 ಇಂಚಷ್ಟು ಇರಬೇಕು, ಇಲ್ಲಾಂದ್ರೆ 3.5 ಎಷ್ಟಿದ್ರೂ ಪರವಾಗಿಲ್ಲ. ಇವಾಗ ನಾನು 3.5 ತೊಗೊಳ್ತೀನಿ. ಬಟ್ಟೆ ಮೇಲೆ 4 ಇಂಚ್ ತೊಗೊಂಡೆ, ಬಟ್ ಕ್ಯಾನ್ವಾಸ್ ಮೇಲೆ 3.5 ತೊಗೊಳ್ತೀನಿ. 3.5 ಈ ಥರ ಈ ಲೈನನ್ನು ಬಿಟ್ಟು ನೋಡಿ ಹೀಗೆ ಬಿಟ್ಟು ಇಷ್ಟು ಬಾಕ್ಸ್ ಮೇಲ್ಗಡೆ ಇಷ್ಟು ಬಿಟ್ಟು ಇವಾಗ ನಾನು ಕತ್ತಿನ ಅಗಲ ತೊಗೊಳ್ತೀನಿ ಫ್ರೆಂಡ್ಸ್. ಕತ್ತಿನ ಅಗಲ ಬಂದುಬಿಟ್ಟು ಜಸ್ಟ್ ನಾನು 1.5 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಡೀಪ್ ನೆಕ್ ಡೀಪ್ ಬಂದುಬಿಟ್ಟು 7ಇಂದ ನೀವು 7.5 ಕೂಡ ತೊಗೋಬೋದು. ನೀವು ನೆಕ್ ಶೇಪ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಕತ್ತಿನ ಆಳ ನೀವು ಯಾವ ರೀತಿ ತೊಗೊಳ್ತೀರಾ 7.5ಇಂದ 7 ತೊಗೋಬೇಕು. ಬಟ್ ನೀವು ಕತ್ತಿನ ಶೇಪ್ ಯಾವ್ದು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್, ನೀವು ಎಷ್ಟು ಡೀಪ್ ತೊಗೊಳ್ತೀರಾ. ಇವಾಗ ನೋಡಿ ನೀವು ಕೆಲವು ಸತಿ ಹಲ್ಟರ್ ನೆಕ್ ಬಂದುಬಿಟ್ಟು ಈ ಥರ ಪಾಟ್ ಶೇಪ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆಗ ನೀವು ಇದು 7 ಇಂಚ್ ಅದರ್ವೈಸ್ 6.5 ಇಂಚ್ ತೊಗೊಂಡ್ರು ಪರವಾಗಿಲ್ಲ. ಬಿಕಾಸ್ ಇಲ್ಲಿ ಬ್ರಾಡಾಗಿ ಬರುತ್ತಲ್ವ ಫ್ರೆಂಡ್ಸ್, ಬ್ರಾಡಾಗಿ ಬಂದಾಗ ಇದು 7.5 ತೊಗೊಂಡ್ರೆ ಜಾಸ್ತಿ ಡೀಪ್ ಆಗುತ್ತೆ. ಅದಕ್ಕಾಗಿ 7ಇಂದ 6.5 ಮಾತ್ರ ತೊಗೊಳ್ಳಿ. ಆಮೇಲೆ ನೋಡಿ ಇನ್ನೊಂದು ಬಂದುಬಿಟ್ಟು ಈ ರೀತಿ ನೋಡಿ ಹೀಗೆ, ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ತೊಗೊಳ್ಳುವಾಗ ಇದು ಕೂಡ 7 ಆ್ಯಂಡ್ 6.5 ಅಷ್ಟೇ ತೊಗೊಳ್ಳಿ, ಬಿಕಾಸ್ ಇದು ಕೂಡ ಬ್ರಾಡ್ ಇದೆ. ಇವಾಗ ನಾನು ತೊಗೋತಾ ಇರೋದು ಫ್ರೆಂಡ್ಸ್ ನೋಡಿ ಈ ಥರ ಎಲೆ ಶೇಪ್ ತೊಗೊಳ್ತಾ ಇದ್ದೀನಿ. ನೋಡಿ ಹೀಗೆ ಇದು ಏನಾಯಿತು, ಇಲ್ಲಿ ಬಂದುಬಿಟ್ಟು ಕಡಿಮೆಲಾಯಿತು. ಕಡಿಮೆ ಆದಾಗ ಇಲ್ಲೇನಾಗುತ್ತೆ ಅಷ್ಟೊಂದು ಡೀಪ್ ನಮ್ಗೆ ಕಾಣಲ್ಲ. ಅದಕ್ಕಾಗಿ ನಾವು ಇದು 7.5 ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಕತ್ತಿನ ಅಗಲ ಕತ್ತಿನ ಶೇಪ್ ಯಾವುದಿದೆ ಅದ್ರ ಮೇಲೆ ನೀವು ಡೀಪ್ ಎಷ್ಟು ತೊಗೊಳ್ತೀರೋ ಅದು ಡಿಪೆಂಡ್ ಫ್ರೆಂಡ್ಸ್. ನಾನು ಬಂದುಬಿಟ್ಟು ಎಲೆ ಶೇಪ್ ತೊಗೊಳ್ತಾ ಇದ್ದೀನಿ, ಅದಕ್ಕೆ ನಾನು 7.5 ತೊಗೊಳ್ತಾ ಇದ್ದೀನಿ. ನೋಡಿ ಇವಾಗ ಅಲ್ಲಿಂದ ಇದು 7.5 ತೊಗೊಂಡಿದ್ದೀನಿ. ಮತ್ತು ಕತ್ತಿನ ಅಗಲ ಬಂದುಬಿಟ್ಟು 1.5. ಎಲ್ಲರಿಗೂ ಸೇಮ್ ಸೈಜ್, ದಪ್ಪ ಇರಲಿ ಸಣ್ಣ ಇರಲಿ ಇದು ಎಲ್ಲನೂ ಸೇಮ್ ಸೈಜ್. ತುಂಬ ಹೆವಿ ಸೈಜ್ ಏನಾದರೆ 12 ಇಂಚು ಎದೆ ಸುತ್ತಳತೆ 4ನೇ ಭಾಗ. ಇವಾಗ ನಂದು 10 ಇದೆ. ಏನಾದರೂ 10 ಮೇಲೆ ಏನಾದರೂ ಹೋದರೆ 1.25, ಮತ್ತು ಅದಕ್ಕಿಂತ ಜಾಸ್ತಿ ಹೋದರೆ ಮತ್ತೆ 2 ಆ ಥರ. ಯಾಕಂದರೆ ಎಲ್ಲರದ್ದು ಕುತ್ತಿಗೆ ಸೇಮ್ ಸೈಜ್ ಇರಲ್ಲ, ದಪ್ಪ ಆಗ್ತಾ ಹೋಗ್ತಾ ಅವ್ರ ಕುತ್ತಿಗೆ ಸೈಜ್ ಕೂಡ ಚೇಂಜ್ ಆಗುತ್ತೆ. ಹಂಗಾಗಿ ನಾರ್ಮಲ್ ಸೈಜ್ಗೆ ನೀವು ಇಲ್ಲಿಂದ 1ರಿಂದ 1.25, ಸ್ವಲ್ಪ ಮೀಡಿಯಮ್ ಸೈಜ್ಗೆ 1.5, ಸ್ವಲ್ಪ ದಪ್ಪ ಅದರಲ್ಲಿ ಒಂಚೂರು ಎಕ್ಸ್ಟ್ರಾ ಮಾಡ್ಕೊಂಡು ನೀವು ಹೋಗಬೇಕು ಫ್ರೆಂಡ್ಸ್. ಇವಾಗ ನೋಡಿ ನಂದು ಇದು ಬಂದುಬಿಟ್ಟು ನಾರ್ಮಲ್ ಸೈಜ್ ಮೀಡಿಯಮ್ ಸೈಜ್ ಇರೋದಕ್ಕೆ ನಾನು 1.5 ತೊಗೊಂಡಿದ್ದೀನಿ. ಡೀಪ್ ಬಂದುಬಿಟ್ಟು 7.5 ತೊಗೊತೀನಿ. ಆಮೇಲೆ ನೋಡಿ ನಿಮ್ಗೆ ಎಲ್ಲಿ ಗಂಟ ಬ್ರಾಡ್ ಬೇಕು ನೋಡಿ 7.5 ಇಲ್ಲ, ನನಗೆ ಇಲ್ಲಿ ಬಂದುಬಿಟ್ಟು 3 ಇಂಚ್ ಮೇಲಿಂದ ಕೆಳಗಡೆಯಿಂದ 3 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಕೂಡ ನಾನು 3 ಇಂಚಷ್ಟು ಅಗಲ ತೊಗೊಳ್ತೀನಿ. ಯಾಕಂದರೆ ನನಗೆ ಇಲ್ಲಿಂದ ಹೀಗೆ ಬ್ರಾಡ್ ಬೇಕು, ಆ ಎಲೆ ಶೇಪ್ ಪ್ರಾಪರಾಗಿ ಎಲೆ ಥರ ಕಾಣಬೇಕು. ಅದಕ್ಕಾಗಿ ನೋಡಿ ಫ್ರೆಂಡ್ಸ್, ಇದನ್ನ ನಾನು ಎಲೆ ಶೇಪ್ ನೀಟಾಗಿ ಮಾಡ್ಕೊಂಡು ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಲೆ ಶೇಪ್ ತೆಗೆದಿದ್ದೀನಿ. ಮತ್ತು 2-3 ಚಾಕ್ ಇಟ್ಕೊಳ್ಳಿ ನೀವು, ಒಂದು ತಪ್ಪಾದರೆ ಇನ್ನೊಂದು ಕಲರ್ ಮಾಡ್ಬೋದು. ಇವಾಗ ನೋಡಿ ನಾನು ಈ ಥರ ಶೇಪ್ ತೆಗೆದಿದ್ದೀನಿ. ನೋಡಿ ಇಲ್ಲಿಂದ ಕೂಡ 3 ಇಂಚ್ ಇದೆ, ಇದು ಪ್ರಾಪರಾಗಿ ನೋಡಿ ಇಲ್ಲಿಂದ 3 ಇಂಚ್ ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 7.5 ಇಲ್ಲಿದೆ. ಇವಾಗ ಇಲ್ಲಿ ಸ್ಟಾಪ್ ಇದೆ ನೋಡಿ. ಇದು ಈ ಥರ ಶಾರ್ಪ್ ಬರೋದ್ರಿಂದ ಡೀಪ್ ಜಾಸ್ತಿ ಕಾಣೋದಿಲ್ಲ. ಇಲ್ಲಿಂದ 3 ಇಂಚ್ ಮೇಲೆ ಇಲ್ಲಿ ಅಗಲ ಜಾಸ್ತಿ ಇದೆ ಅಲ್ವಾ, ಹಂಗಾದರೆ ನಮ್ಮ ಆಳ ಎಷ್ಟಾಯಿತು ನೋಡಿ 5.5 ಮಾತ್ರ. ಹಂಗಾಗಿ ನಮ್ಮ ಚೆಸ್ಟು ಅರೌಂಡ್ ಇಲ್ಲಿ ಡೀಪಾಗಿ ಕಾಣೋದಿಲ್ಲ. ಅದಕ್ಕಾಗಿ ಇದಕ್ಕೆ ಇವಾಗ ನಾನು ನೋಡಿ ಹೀಗೆ ಡಾರ್ಕಾಗಿ ಮಾಡ್ತೀನಿ ನೋಡಿ ಹೀಗೆ. ಇವಾಗ ಇದು ನಮ್ಮ ಶೇಪ್ ಐತೆ. ಇದ್ರ ಪಕ್ಕನೇ ನಿಮ್ಮ ಕಾಲರ್ ಎಷ್ಟು ಇಂಚ್ ಅಗಲ ಬೇಕು ಅದು ತೊಗೊಳ್ಳಿ. ಕೆಲವರು 1.25 ಇಡ್ತಾರೆ, ಕೆಲವರು 1 ಇಡ್ತಾರೆ, ಕೆಲವರು 1.5 ಇಡ್ತಾರೆ. ಇವಾಗ ನಾನು 1 ಮಾತ್ರ ಇಡ್ತೀನಿ ಫ್ರೆಂಡ್ಸ್. ನೋಡಿ 1 ಇಂಚು. ಇವಾಗ ಇಲ್ಲೇನು 1.5 ಬಿಟ್ಟಿದ್ದೀನಿ ಅಲ್ವಾ, ಅದೇ 1.5 ಇಲ್ಲಿ ನೀವು ನೋಡಿ ಇಲ್ಲಿ ಮೇಲ್ಗಡೆ ಬಿಟ್ಟಿದ್ದೀವಲ್ವ, ಅದೇ 1.5 ನೀವು ಇಲ್ಲಿ ಸ್ಟ್ರೇಟಾಗಿ ಮಾಡ್ಕೊಳ್ಳಿ. ಇಲ್ಲಿಂದಾನೆ 1 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಬಿಟ್ಟು ಎಲ್ಲ ಕಡೆಯೂ ಇದೇ ಥರ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಒಳಗಡೆ ಶೇಪ್ ಯಾವ ರೀತಿ ಇದೆ ಅಲ್ವಾ, ಅದೇ ಹೊರಗಡೆ ಶೇಪ್ ಕೂಡ ಬರಬೇಕು. ನೋಡಿ 1 ಇಂಚಷ್ಟು ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಸೇಮ್ ಮಾರ್ಕಿಂಗ್ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ ಇದು ಬಂದುಬಿಟ್ಟು ಇನ್ಸೈಡ್ ನೆಕ್ಕು ಮತ್ತು ಇದು ಕಾಲರ್ ಆಯಿತು. ಇವಾಗ ನಮ್ಗೆ ಬೇಕಾಗಿರೋದನ್ನ ಮಾತ್ರ ಔಟ್ ಸೈಡ್ ಇದೇನೆ ಇಷ್ಟೇ ಕಟ್ ಮಾಡ್ಕೊಡ. ನೋಡಿ ನಾನು 4 ಇಂಚಷ್ಟು ತೊಗೊಂಡಿದ್ದೆ ಅಲ್ವಾ ಕ್ಯಾನ್ವಾಸು, ಇಷ್ಟರಲ್ಲೇ ನಂದೆಲ್ಲನೂ ಆಗೋಯಿತು. ಇನ್ನೊಂದು ಚೂರು ಎಕ್ಸ್ಟ್ರಾ ಕೂಡ ಆ ಕಡೆ ಸೈಡು ಮಿಕ್ತು ಫ್ರೆಂಡ್ಸ್.
ಇವಾಗ ನಾನು ನನಗೆ ಎಷ್ಟು ಬೇಕು ಅಷ್ಟಾದ್ರು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆಂಟ್ರ್ ಕೂಡ ನೆಕ್ ಕಟ್ ಮಾಡಬೇಕು. ನೆಕ್ ಕಟ್ ಮಾಡುವಾಗ ಇಲ್ಲಿಂದ ಇಷ್ಟೆಲ್ಲನೂ ಕಟ್ ಮಾಡಬಾರ್ದು ಫ್ರೆಂಡ್ಸ್. ಯಾಕಂದರೆ ಇಲ್ಲಿಂದಾನೇ ಕಟ್ ಮಾಡಿದ್ರೆ ಇದು ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಈಕ್ವಲ್ ಆಗಿ ಫಸ್ಟ್ ಕಟ್ ಮಾಡ್ಕೊಂಡು ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು 1/4 ಇಂಚಷ್ಟು ಬಿಡೋಣ. ನೋಡಿ ಹೀಗೆ ಬಿಟ್ಟು ಇವಾಗ ನೋಡಿ ಇಲ್ಲಿ ಕೂಡ ಹೀಗೆ ಬಿಡೋಣ ಇಲ್ಲಿ ಗಂಟ. ಮತ್ತು ಇಲ್ಲಿ ಸಹ ಕೂಡ ಇಲ್ಲೊಂದು ಪಟ್ಟಿ ಬಿಡೋಣ. ನೋಡಿ ಹೀಗೆ ಇದಕ್ಕೂ ಕೂಡ ಒಂದು ಪಟ್ಟಿ ಬಿಟ್ಟು ಆಮೇಲೆ ಇಲ್ಲಿಂದ ಅಂದರೆ ನಮ್ಮ ಕ್ಯಾನ್ವಸನ್ನು ಎಲ್ಲಿ ಕೂಡ ಎಕ್ಸ್ಪೆಂಡ್ ಆಗಲ್ಲ. ಬಟ್ಟೆ ಮೇಲೆ ಐರನ್ ಮಾಡೋವಾಗ ನೀಟಾಗೆ ಬರುತ್ತೆ. ನೋಡಿ ಆ ಸೆಂಟರ್ ಶೇಪ್ ಏನಿತ್ತಲ್ವ, ನೋಡಿ ಅಷ್ಟು ಕಟ್ ಮಾಡ್ತೀನಿ. ನೋಡಿ ಹೀಗೆ ಬರುತ್ತೆ ನನ್ನ ನೆಕ್ಕು, ಎಲೆ ಶೇಪು. ಮತ್ತು ಇದು ಕೂಡ ಇಲ್ಲಿ ನಮ್ಗೆ ಎಷ್ಟು ಕಟ್ ಮಾಡಿದೆ ಅಂತ ನೋಡಿ ಹೀಗೆ. ಇವಾಗ ಇದೇನಾಗುತ್ತೆ ಫ್ರೆಂಡ್ಸ್, ಈ ಕ್ಯಾನ್ವಾಸ್ನ ನಾವು ಐರನ್ ಮಾಡೋವಾಗ ಏನು ಇದೆ ಅಲ್ವಾ, ಇದು ಎಕ್ಸ್ಪೆಂಡ್ ಆಗಲ್ಲ, ಅಗಲ ಆಗಲ್ಲ. ನಾವು ಕತ್ತಿನ ಅಗಲ ಎಷ್ಟು ನೋಡಿವಿ ಅಷ್ಟೇ ಪ್ರಾಪರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದೇನು ಮಾಡೋಣ, ನಾವು ಒಂದು ಬಟ್ಟೆ ಮೇಲೆ, ಲೈನಿಂಗ್ ಬಟ್ಟೆ ಮೇಲೆ ಐರನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಏನು ಮಾಡೋಣ ಫ್ರೆಂಡ್ಸ್, ಮತ್ತು ನಮ್ಮ ಲೈನಿಂಗು ಮತ್ತು ನಮ್ಮ ಟಾಪ್ ಏನಿದೆ ಅಲ್ವಾ, ಮೇನ್ ಕುರ್ತಿ ಟಾಪು, ಅದನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ನೀಟಾಗಿ ಎಲ್ಲನೂ ಜಾಯಿಂಟ್ ಹಾಕೊಳ್ಳೋಣ. 2 ಪಾರ್ಟನ್ನು ಜಾಯಿಂಟ್ ಹಾಕ್ಕೊಂಡು ಆದಮೇಲೆ, ಇದು ಫ್ರಂಟ್ ಪಾರ್ಟ್ ಅಲ್ವಾ, ಈ ಫ್ರಂಟ್ ಪಾರ್ಟ್ ನೀಟಾಗೆಲ್ಲ ಜಾಯಿಂಟ್ ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಎಲ್ಲ ಕಟ್ ಮಾಡಾದ್ಮೇಲೆ ಫ್ರೆಂಡ್ಸ್, ಫಸ್ಟಿಗೆ ಇದನ್ನು ನಾವು ಏನು ಮಾಡೋಣ, ಒಂದು ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತ್ ಮೇಲೆ ನೀಟಾಗೆ ಈ ಪೀಸನ್ನು, ಕ್ಯಾನ್ವಾಸನ್ನು ಐರನ್ ಮಾಡ್ಕೊಳ್ಳೋಣ. ಆಮೇಲೆ ಬ್ಯಾಕ್ ಸೈಡ್ ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದೇನೇ ಬ್ಯಾಕಿಂದ ಫ್ರಂಟ್ ಬರುತ್ತೆ ಫ್ರೆಂಡ್ಸ್. ಇವಾಗ ಇದನ್ನ ನಾವು ಇದು ಲೈನಿಂಗು ಮತ್ತು ಟಾಪನ್ನು ಎರಡೂ ಜಾಯಿಂಟ್ ಹಾಕೊಳ್ಳೋಣ. ಬ್ಯಾಕ್ ಪೀಸನ್ನು ಲೈನಿಂಗು ಟಾಪ್ ಮೇಲೆ ನಾನು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಬ್ಯಾಕ್ ಪೀಸು. ಇವಾಗ ಇದು ಫ್ರಂಟ್ ಪೀಸ್. ನೋಡಿ ಫ್ರಂಟ್ ಪೀಸ್ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಮೇಲ್ಗಡೆ ನಾವು 4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದೆಯಲ್ವ, ಅದು ಎಕ್ಸ್ಟ್ರಾ ಹಾಗೆ ಬಿಟ್ಕೊಂಡು ಕೆಳಗಡೆ ನಾನು ಎಲ್ಲನೂ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಕ್ಯಾನ್ವಾಸ್ ಕೂಡ ಕಟ್ ಮಾಡಿ ತೋರಿಸಿದೆ ಫ್ರೆಂಡ್ಸ್. ನೋಡಿ ಈ ಕ್ಯಾನ್ವಾಸನ್ನು ಈ ಥರ ನೋಡಿ ಈ ಥರ ನಾನು ಇಲ್ಲಿ ಐರನ್ ಮಾಡಿ ಅಂಟಿಸ್ಕೊಂಡಿದ್ದೀನಿ. ಇವಾಗ ಇದು ಎಕ್ಸ್ಟ್ರಾ ಇರೋದನ್ನ ನಾವು ಎಲ್ಲನೂ ಕಟ್ ಮಾಡೋಣ. ಮತ್ತು ಈ ರೀತಿ ಐರನ್ ಎಲ್ಲ ಸ್ಟಿಚ್ ಆದಮೇಲೆ ನೋಡಿ ಹೀಗೆ ಸೈಡ್ಗೆಲ್ಲನೂ ಈ ಥರ ಸ್ಟಿಚ್ ಮಾಡಿಕೊಂಡು, ನೋಡಿ ಹೀಗೆ ನಿಧಾನವಾಗಿ ಈ ಥರ ಎಲ್ಲ ಹಾಕ್ಕೊಂಡು ಇದೆಲ್ಲನೂ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಎಲ್ಲನೂ ಎಕ್ಸ್ಟ್ರಾ ಇರೋದನ್ನ ಬಟ್ಟೆನ ಕಟ್ ಮಾಡಿದ್ದೀನಿ. ಮತ್ತು ನೀಟಾಗಿ 2 ಫೋಲ್ಡ್ ಹಾಕೊಂಡಿದ್ದೀನಿ, ಈ ಥರ ಫೋಲ್ಡಿಂಗ್ ಮಾಡಿ ಹಾಕೊಂಡಿದ್ದೀನಿ. ನೋಡಿ ನಮ್ಮ ಡಿಸೈನ್ ಕೂಡ ಮಧ್ಯೆ ಬಂದಿದೆ. ನಿಮ್ಮ ಡಿಸೈನ್ ಇರಲಿಲ್ಲ ಅಂದರೆ ಇಲ್ಲಿ ಮಧ್ಯೆ ಒಂದು ಲೈನ್ ಟ್ರೇಸ್ ಹಾಕೊಳ್ಳಿ. ಮತ್ತು ಇದು ಸಹ ನೋಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಐರನ್ ಮಾಡಿಬಿಟ್ಟು ನೋಡಿ ಬ್ಯಾಕ್ ಸೈಡು ಹೀಗೆ ಐರನ್ ಮಾಡಿ ಸೈಡ್ ಎಲ್ಲನೂ ಎಕ್ಸ್ಟ್ರಾ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಮಧ್ಯ ಈ ಥರ ಫೋಲ್ಡ್ ಮಾಡಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಏನು ಮಾಡೋಣ ಫ್ರೆಂಡ್ಸ್, ನೋಡಿ ಈ ಲೈನ್ ನಾನು ಬೇಕಂತಲೇ ಇಟ್ಟಿದ್ದು, ಯಾಕಂದರೆ ನಮ್ಮ ಶೋಲ್ಡರ್ ಲೈನ್ ಇಲ್ಲಿದೆ. ಮತ್ತು ಇಲ್ಲಿ ಕ್ಯಾನ್ವಾಸ್ ಕೂಡ ಎಕ್ಸ್ಟ್ರಾ ಆಗಲ್ಲ ಮತ್ತು ಎಕ್ಸ್ಪೆಂಡ್ ಆಗಲ್ಲ. ಅದಕ್ಕಾಗಿ ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಓಪನ್ ಮಾಡೋಣ. ಕರೆಕ್ಟಾಗಿ ಸೆಂಟರ್ ಎಲ್ಲಿದೆ ಅಲ್ವಾ, ನೋಡಿ ಹೀಗೆ ನೋಡಿ ನಮ್ದು ಇಲ್ಲಿದೆ ಕ್ಯಾನ್ವಾಸ್, ಈ ಎಕ್ಸ್ಟ್ರಾ ಇದೆ, ಬಟ್ ಇಲ್ಲಿಂದ ನಮ್ಮದು ಶೋಲ್ಡರ್ ಇದೆ. ಇವಾಗ ಕರೆಕ್ಟಾಗಿ ಅದೇ ಲೈನ್ನ ನಾವು ಇಟ್ಟೋಣ. ಮತ್ತು ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಹೀಗೆ ಇಟ್ಕೊಂಡು ಈ ಲೈನನ್ನು ಕರೆಕ್ಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಇಷ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಮತ್ತು ಬ್ಯಾಕ್ ಸೈಡ್ ಚೆಕ್ ಮಾಡಿ ನೀವು ಕರೆಕ್ಟಾಗಿ ಐತೋ ಇಲ್ಲ, ಸೆಂಟರ್ ಇದೆ ಇಲ್ಲ ಅಂತಂದ್ಬಿಟ್ಟು ನೋಡಿ ಕತ್ತಿನ ಅಗಲ ಕರೆಕ್ಟ್ ಆಯಿತೋ ಇಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಈ ಶೋಲ್ಡರ್ ಕರೆಕ್ಟ್ ಆಯಿತೋ ಇಲ್ಲ ಅಂತ ಚೆಕ್ ಮಾಡಿ. ಚೆಕ್ ಮಾಡಿ ಆದಮೇಲೆ ಫ್ರೆಂಡ್ಸ್, ಇದು ಎಷ್ಟಿದೆ ಅಷ್ಟಕ್ಕೆ ನೀಟಾಗೆ ಕಟ್ ಮಾಡೋದು. ನೋಡಿ ಈ ಕಡೆ 6 ಇಂಚ್ ಬ್ಯಾಲೆನ್ಸ್ ಇದೆ, ಮತ್ತು ಈ ಕಡೆ ಸಹ ಕೂಡ 6 ಇಂಚ್ ಬ್ಯಾಲೆನ್ಸ್ ಇದೆ. ಮಧ್ಯೆ ನೋಡಿ 3 ಇಂಚ್ ಕತ್ತಿನ ಅಗಲ ಇದೆ. ಇವಾಗ ಇಲ್ಲೇನೆ ನಾವು 1/4 ಇಂಚ್ ಬಿಟ್ಟು ಇದೇ ಥರ ಶೇಪ್ನ ನಾವು ಕಟ್ ಮಾಡೋಣ. ಮತ್ತು ಕಟ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆ ನೋಡಿ, ನಮ್ಮ ಕಾಲರ್ ಬಂದ್ಬಿಟ್ಟು ಇಷ್ಟಿದೆ. ಮತ್ತು ಸ್ಟಿಚಿಂಗ್ಗೋಸ್ಕರ ಒಂದು 1/2 ಇಂಚ್ ಇದ್ದರೆ ಸಾಕು. ಹಂಗಂದ್ರೆ ಇಷ್ಟು ಕ್ಲಾತ್ ಏನಿದೆ ಅಲ್ವಾ ನಮ್ಮದು ಎಕ್ಸ್ಟ್ರಾ ಇದೆ. ಇವಾಗ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಇವಾಗ ನಮ್ಮದೆಲ್ಲ ಕರೆಕ್ಟಾಗಿ ಎಲ್ಲ ಚೆಕ್ಕಿಂಗ್ ಆದಮೇಲೆ ಇದನ್ನ ನೀವು ಕಟ್ ಮಾಡಿ. ಕತ್ತಿನ ಶೇಪ್ ಯಾವ ಥರ ಇದೆ ಅದರಲ್ಲೇ ನೀವು 1/2 ಇಂಚ್ನ ಅಕ್ಕಪಕ್ಕ ಬಿಟ್ಟು ಕಟ್ ಮಾಡಿ. ಕಟ್ ಮಾಡಾದಮೇಲೆ ಫ್ರೆಂಡ್ಸ್ ಎಲ್ಲ ಕಡೆನೂ ನೀವು ನ್ಯಾಚ್ ಹಾಕೋಬೇಕು. ನ್ಯಾಚ್ ಹಾಕೊಂಡ್ರೇ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕಟ್ ಮಾಡಾದ್ಮೇಲೆ ಕರೆಕ್ಟಾಗಿ ಇಲ್ಲಿ ಎಲ್ಲನೂ ಈ ಥರ ನ್ಯಾಚ್ ಹಾಕಿ, ಎಲ್ಲೆಲ್ಲಿ ಕರ್ವ್ ಪಾರ್ಟ್ ಇದೆ ಅಲ್ವಾ, ಇದು ಆ್ಯಕ್ಚುಲಿ ಹೋಲ್ ಎಲ್ಲನೂ ಕರ್ವೇ ಇದೆ. ಇದನ್ನು ನೀಟಾಗಿ ಎಲ್ಲ ಕಾರ್ನರ್ ಎಲ್ಲನೂ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳೋದ್ರಿಂದ ಕ್ಲಾತ್ ನೆಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾವುದೇ ನೆಕ್ ಇರಲಿ ರೌಂಡ್ ಇದ್ದರೆ ನೀವು ಈ ಥರ ನ್ಯಾಚ್ ಹಾಕ್ಕೊಳ್ಳೇಬೇಕು, ಕಟ್ ಮಾಡ್ಕೊಳ್ಳೇಬೇಕು. ಇವಾಗ ನೋಡಿ ನಾವು ಇದು ಟರ್ನ್ ಮಾಡಾದ್ಮೇಲೆ
ನೋಡಿ ಈ ಕ್ಯಾನ್ವಾಸ್ಗೆ ಎಷ್ಟಿದೆ ಅಷ್ಟೇ ಪ್ಲೇಸನ್ನು ಬಿಟ್ಟು ನಾವು ಇವಾಗ ಎಕ್ಸ್ಟ್ರಾ ಕ್ಲಾತ್ ಕೂಡ ಕಟ್ ಮಾಡ್ಬೋದು ಇಲ್ಲೇ. ನೋಡಿ ಇಷ್ಟು ಸ್ಟಿಚಿಂಗ್ ಸಾಕಲ್ವಾ ನಮಗೆ ಫ್ರೆಂಡ್ಸ್. ನೋಡಿ ಹೀಗೆ. ಮತ್ತು ಇದು ಏನಿದೆ ಅಲ್ವಾ ಇದು ಹಾಗೆ ಇರಲಿ ಶೋಲ್ಡರು, ಇಲ್ಲಿ ಕೂಡ ಸ್ಟಿಚಿಂಗ್ ಬರುತ್ತೆ. ನೋಡಿ ನಾನು ಇನ್ನೂ ಶೋಲ್ಡರ್ ಡ್ರಾಪ್ ತೊಗೊಂಡಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಒಂದು ಸತಿ ಇದೆಲ್ಲ ಕ್ಲಿಯರಿಟಿ ಆದಮೇಲೆ ನಾನು ಶೋಲ್ಡರ್ 3/4 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಲ್ವಾ ಇಲ್ಲಿಂದ, ಆಮೇಲೆ 2 ಜೋಡಿಸ್ಬಿಟ್ಟು ಆಮೇಲೆ ಶೋಲ್ಡರ್ನ ಈ ಕಡೆ ಭುಜದ ಇಳಿತ ತೊಗೊಳ್ತೀನಿ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಇದೇನೆ ಈ ಥರ ಹೀಗೆ ಬೀಳಿಸ್ಬಿಟ್ಟು ನೋಡಿ ಹೀಗೆ ಬೀಳಿಸ್ಬಿಟ್ಟು ಕ್ಯಾನ್ವಾಸ್ ಏನಿದೆ ಅಲ್ವಾ ಆ ಕಡೆ ಸೈಡ್ ಲೈನಿಂಗ್ ಸೈಡ್ ಆ ಕಡೆ ಒಳಗಡೆ ತಳ್ಳಿಬಿಟ್ಟು ಇದ್ರ ಮೇಲೆ ಬೀಳಿಸ್ಬಿಟ್ಟು ಹೊಲಿಗೆ ಹಾಕೋಣ. ಬೀಳಿಸ್ಬಿಟ್ಟು ಹೊಲಿಗೆ ಹಾಕೋದ್ರಿಂದ ಫ್ರೆಂಡ್ಸ್ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಬೀಳಿಸ್ಬಿಟ್ಟು ಎಲ್ಲನೂ ಹೊಲಿಗೆ ಹಾಕಿದ್ದೀನಿ. ನೋಡಿ ಇಲ್ಲಿ ಹೀಗೆ ಆ ಕಡೆ ಈಗ ಬಟ್ಟೆ ಕೂಡ ಈ ಸೈಡೇ ಇರಬೇಕು. ಈ ಥರ ನಾನು ಬೀಳಿಸ್ಬಿಟ್ಟು ಹೊಲಿಗೆ ಹಾಕಿದ್ದೀನಿ ಅಲ್ವಾ. ಈ ಹೊಲಿಗೆ ಹಾಕೋದ್ರಿಂದ ನೆಕ್ ಟಕ್ಕಂತ ಟರ್ನ್ ಆಗುತ್ತೆ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನೀವು ಈ ಥರ ಹಾಕಿಬಿಟ್ಟು ಐರನ್ ಮಾಡಿದ್ರೆ ಸಾಕು, ನಿಮ್ಮ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ನೆಕ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ ನೆಕ್ ಫಿನಿಶಿಂಗು ಚೆನ್ನಾಗಿ ಬಂತು, ಆ ನೆಕ್ ಕೂಡ ಚೆನ್ನಾಗಿ ಬಂತು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದು ಏನಿದೆ ಅಲ್ವಾ ನಾವು ಸ್ಟಿಚ್ ಮಾಡೋಕ್ಕೋಸ್ಕರ ನೋಡಿ ಇಷ್ಟೇ ಅರ್ಧ ಇಂಚ್ 1/4 ಇಂಚ್ ನಿಮ್ದೇನು ಸ್ಟಿಚಿಂಗ್ ಇದೆ ಅಲ್ವಾ ಅದು ಮಾತ್ರ ಅಷ್ಟು ಮಾತ್ರ ಇದ್ದರೆ ಸಾಕು. ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ ಅದು ನಾವೆಲ್ಲನೂ ಕಟ್ ಮಾಡಿ ಹಾಕಿದ್ರೆ ಸಾಕು. ನೋಡಿ ಹೀಗೆ ಇದು ಎಕ್ಸ್ಟ್ರಾ ಇದೆ ಕ್ಲಾತ್, ಇಲ್ಲಿ ನನಗೆ ಸ್ಟಿಚಿಂಗೋಸ್ಕರ 1/2 ಇಂಚ್ ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತನ್ನು ನಾನು 2 ಸೈಡಿಂದ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಕಟ್ ಮಾಡಾದಮೇಲೆ ಇಲ್ಲಿಂದಾನೇ ನಾನು ಏನು ಮಾಡ್ತೀನಿ ಭುಜದ ಇಳಿತಾ ಕೊಡ್ತೀನಿ. ನೋಡಿ ಹೀಗೆ ಇದು ಎಕ್ಸ್ಟ್ರಾ ಕ್ಲಾತ್ ನಂದಾಯ್ತಿದ್ದು ಹೀಗೆ. ಮತ್ತು ಈ ಕಡೆ ಸಹ ಆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅಲ್ವಾ ಆ ಎಕ್ಸ್ಟ್ರಾ ಕ್ಲಾತನ್ನು ನಾನು ಕಟ್ ಮಾಡ್ತೀನಿ. ನೋಡಿ ಸ್ಟಿಚಿಂಗೋಸ್ಕರ ಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿದ್ದೀನಿ. ನೋಡಿ ಹೀಗೆ ಇದೈತಲ್ವ, ಇವೆರಡೂ ಜೋಡಿಸಿಟ್ಕೊಳ್ಳೋಣ. ಮುಂಚೆನೇ ಶೋಲ್ಡರ್ ಡ್ರಾಪ್ ಏನಿದೆ ಅಲ್ವಾ ಅದು ಭುಜದ ಇಳಿತ ಅದನ್ನ ನಾವು ತೆಗೆದುಬಿಟ್ರೆ ನಮ್ಮ ಕ್ಯಾನ್ವಾಸ್ ಸೆಟ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಪ್ ಆ್ಯಂಡ್ ಡೌನ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಈ ಫ್ರಂಟ್ ಪಾರ್ಟ್ ಇದೆ ಅಲ್ವಾ ನಾನು ಸ್ಟಿಚಿಂಗೋಸ್ಕರ 1/2 ಇಂಚ್ ಬಿಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ ಇಲ್ಲಿಂದ ಶೋಲ್ಡರ್ ಡ್ರಾಪ್ ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ಶೋಲ್ಡರ್ ಸ್ಲೋಪ್ ಕೊಡಬೇಕಲ್ವ, ಇದು ಬ್ಯಾಕ್ ಪೀಸ್ ಇದೆ. ಬ್ಯಾಕ್ ಪೀಸ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ಇದು ನಮ್ಮದು 1/4 ಅಗಲ ನಮ್ಮದು ಕಾಲರ್ ನೆಕ್ ರೆಡಿ ಮಾಡಿದ್ದೀವಲ್ವ ನಾವು, ಇದು ಮತ್ತು ಕತ್ತಿನ ಅಗಲ ಅದು ಎರಡೂ ಸೇರಿಸಿ ನೋಡಿ 1/4 ಕಾಲರು ಮತ್ತು 1/2 ನಾನು ನೆಕ್ ಅಗಲ ಇಟ್ಟಿದ್ದೀನಿ. ಅದು ಎರಡೂ ಸೇರಿಸಿ ಎಷ್ಟಾಗುತ್ತೋ ಅಷ್ಟನ್ನು ನಾವು ಇಲ್ಲಿ ಬಿಟ್ಟು ಶೋಲ್ಡರ್ ಸ್ಲೋಪ್ ತೊಗೋಬೇಕು. ನೋಡಿ 1/2 ಪ್ಲಸ್ 1/4 ನೋಡಿ ಇಲ್ಲಿಂದಲ್ಲಿ ಒಂದು ಅಂದರೆ ಎಷ್ಟಾಯಿತು 2/4 ಆಯಿತು. ಆ 2/4 ಇಲ್ಲಿ ಬಿಟ್ಟು ಬ್ಯಾಕ್ ಸೈಡು ನೋಡಿ ಬ್ಯಾಕ್ ಸೈಡ್ ಕೂಡ ನಾನು ಏನು ಮಾಡಿದ್ದೀನಿ ಹಿಂದಿನ ಕತ್ತಿನಾಳ ನೋಡಿ ನಾನು ಎಷ್ಟು ಇಂಚ್ ಹಾಯ್ ತೊಗೊಂಡಿದ್ದೀನಿ ಅಷ್ಟರಲ್ಲೇ ರೌಂಡ್ ಮಾಡಿದ್ದೀನಿ. ಮತ್ತು ಇಲ್ಲಿ 3/4 ಇಂಚ್ ಇಲ್ಲಿ ಶೋಲ್ಡರ್ ಸ್ಲೋಪ್ ಕೊಟ್ಟಿದ್ದೀನಿ. ನೋಡಿ ಹೀಗೆ ಇದು ಸಹ ಅಷ್ಟೇ. ಇವಾಗ ಆಲ್ರೆಡಿ ಇಲ್ಲಿ ಕಾಲರ್ ನನಗೆ ಗೊತ್ತಾಗುತ್ತೆ ಎಲ್ಲಿ ಗಂಟ ಇದೆ. ಇದು ಕೂಡ ಅಷ್ಟೇ ಕಾಲರನ್ನು ಬಿಟ್ಟು ಈ ಸ್ಟಿಚಿಂಗ್ ಬಿಟ್ಟು ಇಲ್ಲಿಂದ ಶೋಲ್ಡರ್ ಸ್ಲೋಪು 3/4 ಇಂಚು. ಶೋಲ್ಡರ್ ಸ್ಲೋಪ್ 3/4 ಇಂಚು ತೆಗಿಲೇಬೇಕು ಫ್ರೆಂಡ್ಸ್ ನೀವು, ಇಲ್ಲಾಂದರೆ ನಿಮ್ಮದು ಆರ್ಮ್ ನೀಟಾಗಿ ಕೂತ್ಕೊಳ್ಳಲ್ಲ. ಈಗ ನೋಡಿ ಇದನ್ನ ನಾನು ಇಲ್ಲಿಂದ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಮತ್ತು ಇದು ಸಹ ಇಲ್ಲಿಂದನೇ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಶೋಲ್ಡರ್ ಜಾಯಿಂಟ್ ಮಾಡೋವಾಗ ನೋಡಿ ಇಲ್ಲಿಂದ ಇಷ್ಟೆಲ್ಲನೂ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕೊಂಡಾದ್ಮೇಲೆ ಇವಾಗ ನಾವು ಶೋಲ್ಡರ್ ಜಾಯಿಂಟ್ ಮಾಡಾದ್ಮೇಲೆ ಈ ಕಾಲರನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಬ್ಯಾಕ್ ಸೈಡ್ ಅದನ್ನ ನೋಡೋಣ. ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ನಾನು ಈ ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಇವಾಗ ನೋಡಿ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಅದು ಬ್ಯಾಕ್ ಸೈಡ್ ಕಾಲರ್ ಬರುತ್ತಲ್ವ. ಇವಾಗ ನೋಡಿ ಇದು ಮತ್ತು ಇದು ಶೋಲ್ಡರನ್ನು ಈ ಥರ ನಾವು ನೋಡಿ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ನೋಡಿ ಇಲ್ಲಿ ಮಿಡಲ್ ಪಾಯಿಂಟ್ ಇದೆ, ಎರಡಕ್ಕಿಂತ ಮಿಡಲ್ ಪಾಯಿಂಟ್ ನೀವು ಬ್ಯಾಕ್ ನೆಕ್ ಏನಿದೆ ಅಲ್ವಾ ಅಲ್ಲಿ ಒಂದು ನ್ಯಾಚ್ ಹಾಕ್ಕೋಬೇಕು ಫ್ರೆಂಡ್ಸ್. ನೀವು ನೋಡಿ ಹೀಗೆ ನ್ಯಾಚ್ ಹಾಕ್ಕೊಳ್ಳಿ. ಈ ಮಿಡಲ್ ಬರೋ ಗಂಟ ಮಾತ್ರ ಈ ಬ್ಯಾಕ್ ಸೈಡ್ ನಾವು ಫ್ರಂಟ್ ಬಿಟ್ಟಿರೋದು ಕಾಲರ್ನ ನಾವು ಅಲ್ಲಿ ಗಂಟ ತೊಗೊಬರ್ಬೇಕು. ನೋಡಿ ಹೀಗೆ. ಮತ್ತು ನೋಡಿ ಇಲ್ಲಿ ಪೀಸ್ ಇದೆ ಅಲ್ವಾ ಇದೇನೇ ಇಲ್ಲಿ ಗಂಟ ಬರುತ್ತೆ ನೋಡಿ ಹೀಗೆ. ಅದಕ್ಕಾಗಿ ಒಂಚೂರು ಇದು ಎಕ್ಸ್ಟ್ರಾ ಕೂಡ ಬಿಟ್ಟಿದ್ದೀವಿ. ಇದು ಹೆಚ್ಚು ಕಮ್ಮಿ ಆದಾಗ ಇದು ಏನು ಮಾಡೋದು ಕಟ್ ಮಾಡೋದು. ಇದು ಹೆಚ್ಚಿಗೆ ಇಟ್ಕೋಬೇಕು ಫ್ರೆಂಡ್ಸ್. ಹೆಚ್ಚಾದಮೇಲೆ ನಮ್ಗೆ ಎಷ್ಟು ಬೇಕು ಸ್ಟಿಚಿಂಗ್ ತೊಗೊಂಡು ಆಮೇಲೆ ಕಟ್ ಮಾಡೋದು. ನೋಡಿ ಇಲ್ಲಿ ಶೋಲ್ಡರಿಂದ ಹೀಗೆ ನೋಡಿ ಸ್ವಲ್ಪ ಈ ಕರ್ವ್ ತೊಗೊಂಡು ನೋಡಿ ಹೀಗೆ ಇದನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಈ ಶೋಲ್ಡರ್ನ ನೋಡಿ ಹೀಗೆ ಮತ್ತು ಇಲ್ಲೊಂದು ಚೂರು ಈ ಥರ ಬರುತ್ತೆ, ಇದು ಪರವಾಗಿಲ್ಲ ಫ್ರೆಂಡ್ಸ್, ಇದನ್ನ ನಾವು ಕಟ್ ಮಾಡ್ಬೋದು ಯಾಕಂದರೆ ಇಲ್ಲಿ ಕಾರ್ನರ್ ಬರುತ್ತೆ. ನೋಡಿ ಈ ಶೋಲ್ಡರ್ನ ಇಲ್ಲಿ ತಂದುಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಮಿಡ್ ಪಾಯಿಂಟ್ ಇದೆ ಮತ್ತು ಇದು ಕೂಡ ಈ ಕಡೆ ತಂದು ಅಟ್ಯಾಚ್ ಮಾಡಿದ್ದೀನಿ. ಆಮೇಲೆ ನೋಡಿ ಇದು ಎಕ್ಸ್ಟ್ರಾ ಇದೆ ಅಲ್ವಾ ಫ್ರೆಂಡ್ಸ್, ಇದನ್ನು ಹೀಗೆ ತೊಗೊಂಡು ಇವೆರಡೂ ಇಲ್ಲಿ
ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಹೀಗೆ ಇವೆರಡೂ ಎಷ್ಟೊಂದು ಎಕ್ಸ್ಟ್ರಾ ಇದೆ ಅಲ್ವಾ, ಆ ಎಕ್ಸ್ಟ್ರಾ ಮಿಡಲ್ ಪಾಯಿಂಟ್ ನೋಡಿ ಹೀಗೆ ಇದನ್ನ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ನಾನು ಇಲ್ಲಿಂದ ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮಿಡಲ್ ಕೂಡ ನೋಡಿ, ಈ ಮಿಡಲ್ನ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಇಲ್ಲಿಂದಾನೇ ಹೀಗೆ ಕರೆಕ್ಟಾಗಿ ಫುಲ್ಲು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲೊಂದು ಸ್ವಲ್ಪ ಕಾರ್ನರ್ ಬಂದಿಲ್ವ, ರೌಂಡ್ ನೆಕ್ ಕೊಟ್ಟಿದ್ದಿಲ್ವ ನಾವು ರೌಂಡ್ ಇರೋದು, ಅದಕ್ಕಾಗಿ ಇದನ್ನ ಬೇಕಾದ್ರೆ ನೀವು ಕಟ್ ಮಾಡ್ಬೋದು. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ನೋಡಿ ಇದು ಹೀಗೆ ನೋಡಿ ಇದಿದೆಯಲ್ವಾ, ಈ ಥರ ಅಗಲ ಮಾಡಲೇಬೇಕು. ನೋಡಿ ಹೀಗೆ ಇದು ಮೇಲ್ಗಡೆ ತೊಗೊಂಡು ಇವಾಗ ಏನಿದಿಲ್ಲ ಹೀಗೆ ನೋಡಿ ಇದನ್ನೇ ಹೀಗೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಸ್ಟಿಚ್ ಆದ್ರೆ ಹಾಕ್ಕೊಳ್ಳಿ, ಅದರ್ವೈಸ್ ಹೆಮ್ಮಿಂಗ್ ಆದ್ರೆ ಮಾಡ್ಕೊಳ್ಳಿ. ಇದು ಹೈ ನೆಕ್ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇವಾಗ ಇದನ್ನೇ ನಾವು ನೋಡಿ ಹೀಗೆ ಇದು ಬ್ಯಾಕ್ ಸೈಡ್ ನೆಕ್ಕು ಹೀಗೆ ನೋಡಿ. ಇವಾಗ ನೋಡಿ ಇಲ್ಲಿ ಫಿನಿಶಿಂಗ್ ಕೂಡ ನೋಡಿ ಫ್ರೆಂಡ್ಸ್, ಹೀಗೆ ನೀಟಾಗಿ ಇದು ನಾವು ಸ್ಟಿಚ್ ಹಾಕ್ಕೊಂಡು ಹೇಮಿಂಗ್ ಇಲ್ಲೆಲ್ಲನೂ ಹೇಮಿಂಗ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಬೇಕಾದರೆ ಸ್ಟಿಚ್ ಹಾಕ್ಕೊಂಡ್ರು ಪರವಾಗಿಲ್ಲ. ಇದು ನಮ್ಮದು ಈ ಥರ ಹೈ ನೆಕ್ ಎಲೆ ಶೇಪಲ್ಲಿ ರೆಡಿ ಆಗುತ್ತೆ. ಮತ್ತು ನೀವು ಸ್ಲೀವ್ ಯಾವ ಥರ ಬೇಕು ನಿಮ್ಮದು ಶಾರ್ಟ್ ಲೆಂತ್ ಆ ಥರ ಹಾಕ್ಕೊಳ್ಳಿ. ಆಮೇಲೆ ಬಾಡಿ ಫಿಟ್ಟಿಂಗ್ ನೀವು ಮಾಮೂಲಿ ಆ್ಯಸ್ ಯೂಶ್ವಲ್ ಆಗಿ ಯಾವ ಥರ ಮಾಡ್ಕೊಳ್ತೀರಿ ಬೇರೆ ಕುರ್ತೀಸ್ಗೆಲ್ಲನೂ ಅದೇ ಥರ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದ್ರ ಫೈನಲ್ ಲುಕ್ ನೋಡಿ. ಇವಾಗ ನೆಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಫುಲ್ ಬಾಡಿ ಫಿಟ್ಟಿಂಗ್ ಆಗಿದೆ. ಆಮೇಲೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಫ್ರೆಂಡ್ಸ್. ಆಮೇಲೆ ಬ್ಯಾಕ್ ಫ್ರೆಂಡ್ಸ್ ನೀವೆಲ್ಲ ಸ್ಟಿಚ್ ಆದಮೇಲೆ ನೋಡಿ ಈ ಥರ ಬ್ಯಾಕ್ ಸೈಡು ಈ ಥರ 2 ಡಾಟ್ ತೊಗೊಳ್ಳಿ. ಆಗ ಫಿಟ್ಟಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊಂಟದ ಹತ್ರ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಆಮೇಲೆ ನಮ್ಗೆ ಮುಂದೆ ಸ್ವಲ್ಪ ಹೊಟ್ಟೆ ಇರೋದ್ರಿಂದ ಮುಂದೆ ಲೂಸು ಹಿಂದೆ ಸ್ವಲ್ಪ ಟೈಟು ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟಾಪ್ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ ಕಾಲರ್ ಕೂಡ ಅಷ್ಟೇ, ಇಲ್ಲಿಂದ ಇಷ್ಟು ಹೇಮಿಂಗ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲನೂ ಇಲ್ಲಿ ಒಳಗಡೆ ಹೇಮಿಂಗ್ ಮಾಡಿದ್ದೀನಿ. ನೀವು ಸಹ ಹೇಮಿಂಗ್ ಮಾಡಿ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಸ್ಟಿಚಿಂಗ್ ಆದಮೇಲೆ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಸ್ವಲ್ಪ ಮತ್ತು ಇಲ್ಲೊಂದು ಸ್ವಲ್ಪ ಕಟ್ ಕೊಡಿ. ಆಗ ಈ ಭುಜದ ಹತ್ರ ಎಳೆದೋ ರೀತಿಯಲ್ಲಿ ಆಗಲ್ಲ ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಟಾಪ್ ಇದೆ ಅಲ್ವಾ, ನಾನು ಹಾಕೊಂಡು ಕೂಡ ತೋರಿಸ್ತೀನಿ ನೋಡಿ. ಫಿನಿಶಿಂಗ್ ಎಲ್ಲ ನೆಕ್ಕೆಲ್ಲ ಯಾವ ರೀತಿ ಕೊಡುತ್ತೆ ನೀವೇ ನೋಡ್ಬೋದು.